ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ ವರ್ಷ ಅಮೆರಿಕದಲ್ಲಿ ಟ್ರಂಪ್ ಪುನಃ ಅಧಿಕಾರಕ್ಕೆ ಬಂದ್ರಲ್ಲ, ಅಮೆರಿಕನ್ನರು ಕುಣಿದಾಡ್ಬಿಟ್ಟಿದ್ರು. ಇನ್ನು ಅಮೆರಿಕನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಕೆಲವರ ವರ್ತನೆ ಇತ್ತು. ಅದೇ ಕಾರಣದಿಂದ ಟ್ರಂಪ್ ಅವರನ್ನೇ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಜನ ರೊಚ್ಚಿಗೆದ್ದು ಮತದಾನವನ್ನು ಕೂಡ ಮಾಡಿದ್ರು. ಬೈಡನ್ ಅವರ ನೀರಸ ಆಡಳಿತದಿಂದ ಬೇಸತ್ತಿದ್ದಂತಹ ಜನ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಭಾರೀ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದರು. ಆದರೆ ಮಿತ್ರರೇ, ಒಂದೇ ವರ್ಷದ ಅವಧಿಯಲ್ಲಿ ಅಮೆರಿಕದ ಜನರಿಗೆ ದಿಗ್ಭ್ರಾಂತಿಯಾಗಿದೆ. ಯಾಕೆ ಕೇಳಿದ್ರೆ, ಅಮೆರಿಕದಲ್ಲಿ ಅಂದುಕೊಂಡಿದ್ದೆಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಟ್ರಂಪ್ ಹೇಳ್ತಾ ಇದ್ರು ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ. ಇವತ್ತು ಅಮೆರಿಕ ಅತ್ಯಂತ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಅಮೆರಿಕದ ಕರೆನ್ಸಿಯ ಮೌಲ್ಯ ಪಾತಾಳಕ್ಕೆ ಕುಸಿದಿದೆ. ಆದರೆ ಟ್ರಂಪ್ ಮಾತ್ರ ಉಲ್ಟಾ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಇನ್ಫ್ಲೇಷನ್ ಇದೆಯಲ್ಲ, ಅದರ ನಾಗಾಲೋಟಕ್ಕೆ ಬ್ರೇಕೇ ಬೀಳ್ತಾ ಇಲ್ಲ. ಆದರೆ ಟ್ರಂಪ್ ಮಾತ್ರ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹೀಗಾಗಿ ಯಾರ್ಯಾರು ಟ್ರಂಪ್ ಅನ್ನ ಬೆಂಬಲಿಸಿದ್ರೋ ಅವರೇ ಈಗ ತಿರುಗಿ ಬಿದ್ದಿದ್ದಾರೆ. ಸಿಇಒಗಳು, ಬಿಸ್ನೆಸ್ ಮೆನ್ಗಳು ಎಲ್ಲರೂ ಕೂಡ ಟ್ರಂಪ್ ವಿರುದ್ಧವಾಗಿ ಓಪನ್ ಆಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಅಮೆರಿಕದಲ್ಲಿ ಟ್ರಂಪ್ ಯಾವ ರೀತಿಯಾಗಿ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತಾ ಇದ್ರು, ಇವತ್ತು ಅಮೆರಿಕದ ಪರಿಸ್ಥಿತಿ ಏನಾಗಿದೆ, ದಿಢೀರಂತ ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಿರೋದು ಯಾಕೆ, ಹಾಗೆ ಭಾರತದ ರೂಪಾಯಿಯೂ ಕೂಡ ಕುಸಿತವನ್ನು ದಾಖಲಿಸಿದೆ. ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಅಮೆರಿಕದಲ್ಲಿ ಡಾಲರ್ ವಿಚಾರ ವಿಪರೀತವಾಗಿ ಚರ್ಚೆ ಆಗ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಅಮೆರಿಕದ ಡಾಲರ್ ಅಂತಂದ್ರೆ ಆ ದೇಶದ ಬ್ಯಾಕ್ ಬೋನ್. ಅದು ಹೂಡಿಕೆದಾರರ ಸೇಫ್ ಹೆವೆನ್ ಅಂತ ಕರೆಸಿಕೊಳ್ಳುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ವಿಶ್ವದ ಕರೆನ್ಸಿಯ ಸರದಾರನೂ ಕೂಡ ಹೌದು. ಅಂತಹ ಡಾಲರ್ ನಿರಂತರವಾಗಿ ಕುಸಿತ ಕಾಣೋದಕ್ಕೆ ಶುರುವಾಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಊಹೆ ಮಾಡದಂತಹ ಮಟ್ಟಿಗೆ. ಕಳೆದ 4 ವರ್ಷದಲ್ಲಿ ಡಾಲರ್ ಅತ್ಯಂತ ಕನಿಷ್ಠ ಮಟ್ಟವನ್ನು ದಾಖಲಿಸಿದೆ. ಕಳೆದ ಒಂದೇ ವರ್ಷದಲ್ಲಿ ಡಾಲರ್ 10% ಕುಸಿದಿದೆ. ಇದು ಅಮೆರಿಕದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೊಂದು ಪ್ರಶ್ನೆ ಬರಬಹುದು. ಈಗ ಭಾರತದ ರೂಪಾಯಿ ಕುಸಿತ ಆಗ್ತಾ ಇದೆ ಅಂತಂದ್ರೆ ಅದು ಅಮೆರಿಕದ ಡಾಲರ್ ಎದುರು ಕುಸಿತವನ್ನ ಕಾಣುತ್ತೆ. ಈಗ ಡಾಲರ್ ಕುಸಿತ ಅಂತಂದ್ರೆ ಅದು ಯಾವುದರ ಎದುರು ಕುಸಿತವನ್ನ ದಾಖಲಿಸೋದು, ಅದರ ಮಾನದಂಡ ಏನು ಅಂತ. ಡಾಲರ್ ಅನ್ನ ಸಾಮಾನ್ಯವಾಗಿ ಮುಂದುವರೆದ ದೇಶದ ಕರೆನ್ಸಿಯ ಜೊತೆಗೆ ಹೋಲಿಸ್ತಾರೆ. ಉದಾಹರಣೆಗೆ ಯೂರೋ, ಜಪಾನೀಸ್ ಯೆನ್, ಬ್ರಿಟನ್ ಪೌಂಡ್, ಕೆನಡಿಯನ್ ಡಾಲರ್, ಸ್ವೀಡಿಷ್ ಕ್ರೋನಾ, ಸ್ವಿಸ್ ಫ್ರಾಂಕ್ ಇವುಗಳ ಜೊತೆಗೆ ಹೋಲಿಕೆ ಮಾಡ್ತಾರೆ. ಈ ಕರೆನ್ಸಿಗಳ ಮುಂದೆ ಡಾಲರ್ನ ಮೌಲ್ಯ ಕಡಿಮೆ ಆಗುವಂತಹದ್ದೇ ಡಾಲರ್ನ ಕುಸಿತ. ಸದ್ಯ ಅಮೆರಿಕದಲ್ಲಿ ಇದು ದೊಡ್ಡ ಚರ್ಚೆಯ ವಿಷಯ. ಈ ಬಗ್ಗೆ ಟ್ರಂಪ್ ಅವರನ್ನ ಕೇಳಿದ್ರೆ ಅವರು ಬೇರೆದೇ ಕತೆ ಹೇಳ್ತಾ ಇದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ ವೀಕರ್ ಕರೆನ್ಸಿ ಈಸ್ ಗ್ರೇಟ್ ಹೀಗಂತ ಟ್ರಂಪ್ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಟ್ರಂಪ್ ಕೊಟ್ಟಂತಹ ಸಮರ್ಥನೆ ಏನು ಗೊತ್ತಾ? ಇವತ್ತು ಜಪಾನ್ ಇರಬಹುದು, ಚೈನಾ ಇರಬಹುದು, ತಮ್ಮ ಕರೆನ್ಸಿಯ ವ್ಯಾಲ್ಯೂವನ್ನ ಅವರು ಕಡಿಮೆ ಮಾಡ್ತಾರೆ, ಡಿವ್ಯಾಲ್ಯೂ ಮಾಡ್ತಾರೆ. ಯುವಾನ್, ಜಪಾನೀಸ್ ಯೆನ್ ಇದರ ವ್ಯಾಲ್ಯೂ ಯಾವಾಗಲೂ ಕಡಿಮೆ ಇರುತ್ತೆ. ಇದು ಆರ್ಥಿಕತೆಗೆ ಪೂರಕವಾಗುತ್ತೆ. ಅದೇ ರೀತಿಯಾಗಿ ಅಮೆರಿಕದ ಡಾಲರ್ ಕುಸಿತ ಇದೆಯಲ್ಲ, ಇದು ಗ್ರೇಟ್ ಹೀಗಂತ ಟ್ರಂಪ್ ಕರೆದಿದ್ದಾರೆ. ಇಲ್ಲಿ ಮಿತ್ರರೇ, ಟ್ರಂಪ್ ಸುಳ್ಳು ಹೇಳ್ತಾ ಇಲ್ಲ. ಟ್ರಂಪ್ ಹೇಳಿರೋದು ಸತ್ಯವೇ. ಕೆಲವೊಮ್ಮೆ ಆರ್ಥಿಕತೆಗೆ ಹಣದ ಮೌಲ್ಯ ಕುಸಿತವೂ ಕೂಡ ಪೂರಕವಾಗುತ್ತೆ. ಅದು ಎಲ್ಲ ಟೈಮ್ನಲ್ಲಿ ಅಲ್ಲ. ಆದರೆ ಟ್ರಂಪ್ ಅವರ ಹೇಳಿಕೆ ಯಾಕಿಷ್ಟು ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಟ್ರಂಪ್ ಈ ಹಿಂದೆ ಇದನ್ನ ಹೇಳ್ತಾ ಇರಲಿಲ್ಲ. ಯಾವಾಗಲೂ ಕೂಡ ಡಾಲರ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು, ಡಾಲರ್ ಮುಂದೆ ಎಲ್ಲಾ ಕರೆನ್ಸಿಗಳು ಕೂಡ ಬಹಳ ವೀಕ್ ಆಗಿರಬೇಕು. ಇದು ಈ ಹಿಂದೆ ಟ್ರಂಪ್ ಹೇಳ್ತಾ ಇದ್ದಿದ್ದು. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಭಾಗವಾಗಿ ಡಾಲರ್ ಕೂಡ ಇತ್ತು. ಡಾಲರ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅಂತ ಟ್ರಂಪ್ ಅವರೇ ವಾದ ಮಾಡ್ತಾ ಇದ್ರು. ಆದ್ರೆ ಈಗ ಟ್ರಂಪ್ ಟೋಟಲ್ ಯೂ ಟರ್ನ್ ಅನ್ನು ತೆಗೆದುಕೊಂಡು ಡಾಲರ್ ಮೌಲ್ಯ ಕುಸಿತ ಕಾಣ್ತಾ ಇರುವಂತಹದ್ದೇ ಗ್ರೇಟ್ ಅಂತ ವಾದ ಮಾಡ್ತಾ ಇದ್ದಾರೆ. ಮಿತ್ರರೇ, ನಾನು ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಖಂಡಿತವಾಗ್ಲೂ ಪ್ರಶ್ನೆ ಮಾಡ್ತಾರೆ, ನೀವ್ಯಾಕೆ ಡಾಲರ್ ಬಗ್ಗೆ ಮಾತನಾಡ್ತಾ ಇದ್ರಿ? ಭಾರತದ ರೂಪಾಯಿಯೇ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆಯಲ್ಲ, ಇತಿಹಾಸದಲ್ಲೇ ಅತ್ಯಂತ ಕೆಳಮಟ್ಟಕ್ಕೆ ಭಾರತದ ರೂಪಾಯಿ ಹೋಗಿ ತಲುಪಿದೆಯಲ್ಲ. ಹೀಗೊಂದು ಪ್ರಶ್ನೆ ಬಂದೇ ಬರುತ್ತೆ. ಮಿತ್ರರೇ, ಖಂಡಿತವಾಗ್ಲೂ ಭಾರತದ ರೂಪಾಯಿ ಅತ್ಯಂತ ಕನಿಷ್ಠ ಮಟ್ಟವನ್ನು ತಲುಪಿದೆ. ಇವತ್ತು ಅಮೆರಿಕದ $1 ಎದುರು ಭಾರತದ ರೂಪಾಯಿಯ ಮೌಲ್ಯ 92 ರೂಪಾಯಿಯನ್ನ ದಾಟಿದೆ. ಇದು ಇತಿಹಾಸದಲ್ಲೇ ಅತ್ಯಂತ ಕನಿಷ್ಠ ಮಟ್ಟ. ಇದಕ್ಕೇನು ಕಾರಣ ಅಂತಂದ್ರೆ ಮಿತ್ರರೇ, ಬೇರೇನೂ ಕಾರಣ ಕೊಡೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಅವರೇ ಮೂಲ ಕಾರಣ. ಅದು ಹೇಗೆ ಅಂತ ನಿಮಗೆ ಚಿಕ್ಕದಾಗಿ ವಿವರಿಸ್ತೀನಿ. ಇವತ್ತು ಭಾರತದಿಂದ ವಿದೇಶಿ ಹೂಡಿಕೆದಾರರು ವಿಪರೀತ ಪ್ರಮಾಣದಲ್ಲಿ ಹಿಂತೆಗೆದುಕೊಳ್ತಾ ಇದ್ದಾರೆ. ಜನವರಿ ಒಂದೇ ತಿಂಗಳಿನಲ್ಲಿ ಭಾರತದಿಂದ $4 ಬಿಲಿಯನ್ ವಾಪಸ್ ಹೋಗಿದೆ. ನಿಮಗೆಲ್ಲ ಗೊತ್ತು, ಭಾರತ ಗ್ರೋಯಿಂಗ್ ಎಕಾನಮಿ. ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಬಹಳ ದೊಡ್ಡ ಮಟ್ಟದ ರಿಟರ್ನ್ ಸಿಗುತ್ತೆ ಅನ್ನುವಂತಹ ಮಾತಿತ್ತು. ಅದು ಸತ್ಯ ಕೂಡ ಆಗಿತ್ತು. ಆದರೆ ಕಳೆದ 1 ವರ್ಷದಿಂದ ಹಾಗಾಗ್ತಾ ಇಲ್ಲ. ಟ್ರಂಪ್ ಅವರು ಹಾಕ್ತಾ ಇರುವಂತಹ ಪದೇ ಪದೇ ಧಮ್ಕಿ, ಹೆಚ್ಚುವರಿ ಟ್ಯಾರಿಫ್ನ ಬೆದರಿಕೆ, 500% ಟ್ಯಾರಿಫ್ ಬಿಲ್, ಈ ರೀತಿಯಾದಂತಹ ಬೆದರಿಕೆಗಳು ಭಾರತದ ಎಕಾನಮಿಗೆ ಟ್ರಂಪ್ ಕಡೆಯಿಂದ ಪದೇ ಪದೇ ಬರ್ತಾ ಇದೆ. ಇದು ವಿದೇಶಿ ಹೂಡಿಕೆದಾರರಿಗೆ ಒಂದು ರೀತಿಯಲ್ಲಿ ಭಯ ಹುಟ್ಟಿಸ್ತಾ ಇದೆ. ಹೀಗಾಗಿ ಮಿತ್ರರೇ, ಜನವರಿ ಒಂದೇ ತಿಂಗಳಿನಲ್ಲಿ $4 ಬಿಲಿಯನ್ ವಿದೇಶಿ ಹೂಡಿಕೆ ಭಾರತದ ಷೇರು ಮಾರುಕಟ್ಟೆಯಿಂದ ವಾಪಸ್ ಹೋಗಿದೆ.
ಇದು ಭಾರತದ ರೂಪಾಯಿಯನ್ನ ಮತ್ತಷ್ಟು ಕುಸಿಯುವಂತೆ ಮಾಡ್ತಾ ಇದೆ. ಜೊತೆಗೆ ಇದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ. ಉದಾಹರಣೆಗೆ, ಒಮ್ಮೆ ಭಾರತದ ರೂಪಾಯಿಯ ಮೌಲ್ಯ ಕುಸಿತವನ್ನು ದಾಖಲಿಸೋದಕ್ಕೆ ಶುರು ಮಾಡಿದ್ದೆ ಆದ್ರೆ ಆಮದುದಾರರು ಇರ್ತಾರಲ್ಲ, ವಿದೇಶದಿಂದ ಭಾರತಕ್ಕೆ ಆಮದು ಮಾಡಿಕೊಳ್ಳುವಂತವರು, ಅವರು ರೂಪಾಯಿಯ ಬದಲಾಗಿ ಡಾಲರ್ ಅನ್ನ ಹೆಚ್ಚೆಚ್ಚು ಖರೀದಿ ಮಾಡೋದಕ್ಕೆ ಶುರು ಮಾಡ್ತಾರೆ, ಡಾಲರ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರು ಖರೀದಿ ಮಾಡಿದಂತಹ ವಸ್ತುಗಳಿಗೆ ಅವರು ಡಾಲರ್ನಲ್ಲೇ ಪೇ ಮಾಡಬೇಕಲ್ಲ. ನಿರಂತರವಾಗಿ ಡಾಲರ್ ಮೌಲ್ಯ ಹೆಚ್ಚಾಗ್ತಾ ಹೋದ್ರೆ ಭಾರತದಲ್ಲಿ ಆಮದು ಮಾಡಿಕೊಳ್ಳುವಂತವರಿಗೆ ನಷ್ಟ ಆಗುತ್ತೆ. ಹೀಗಾಗಿ ಅವರು ಡಾಲರ್ ಶೇಖರಣೆಯನ್ನ ಜಾಸ್ತಿ ಮಾಡ್ತಾರೆ, ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇದು ಸಹ ಭಾರತದಲ್ಲಿ ರೂಪಾಯಿಯ ಕುಸಿತಕ್ಕೆ ಮುಖ್ಯ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಭಾರತೀಯರು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಇನ್ವೆಸ್ಟ್ಮೆಂಟ್ ವಿಪರೀತವಾಗಿ ಮಾಡ್ತಾ ಇದ್ದಾರೆ. ಚಿನ್ನ ಬೆಳ್ಳಿಯ ದರವೂ ಕೂಡ ಅದೇ ರೀತಿಯಾಗಿ ಏರ್ತಾ ಹೋಗ್ತಾ ಇದೆ. ಕಳೆದ 1 ವರ್ಷದಲ್ಲಿ ಬೆಳ್ಳಿಯ ದರ ಕೆಜಿಗೆ 3 ಲಕ್ಷ ರೂಪಾಯಿಯಷ್ಟು ಜಾಸ್ತಿ ಆಗಿದೆ. ಹಾಗೆ ಚಿನ್ನದ ಬೆಲೆ 75% ಇನ್ಕ್ರೀಸ್ ಆಗಿದೆ. ಇಷ್ಟೊಂದು ರಿಟರ್ನ್ಸ್ ಅನ್ನ ಬೇರೆ ಯಾವುದೂ ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ಖರೀದಿಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಚಿನ್ನ ಬೆಳ್ಳಿಯನ್ನ ಆಮದು ಮಾಡಿಕೊಳ್ಳಬೇಕು ಅಂತಂದ್ರೆ ಮತ್ತೆ ಡಾಲರ್ನಲ್ಲೇ ಪೇ ಮಾಡಬೇಕು. ಇದೂ ಸಹ ಭಾರತದ ರೂಪಾಯಿಯ ಕುಸಿತಕ್ಕೆ ಒಂದು ಮುಖ್ಯ ಕಾರಣ ಆಗ್ತಾ ಇದೆ. ಇದೆಲ್ಲ ಭಾರತದ ಕಥೆಯಾದರೆ ಯುಎಸ್ನಲ್ಲಿ ಸಮಸ್ಯೆಯೇ ಬೇರೆ. ಟ್ರಂಪ್ ಅವರು ಸೃಷ್ಟಿ ಮಾಡ್ತಾ ಇರುವಂತಹ ಅಸ್ಥಿರತೆ ಯುಎಸ್ಗೆ ಬಹಳ ದೊಡ್ಡ ಹೊಡೆತ ಕೊಡ್ತಾ ಇದೆ. ಉದಾಹರಣೆಗೆ, ಟ್ರಂಪ್ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ರು. ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರ ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಯುರೋಪ್ ಮತ್ತು ಅಮೆರಿಕದ ಸಂಬಂಧ ಹಾಳಾಯಿತು. ಇಷ್ಟು ಮಾತ್ರ ಅಲ್ಲ, ಯುರೋಪಿಯನ್ ಯೂನಿಯನ್ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಅನ್ನು ಕೂಡ ಟ್ರಂಪ್ ಅವರು ಘೋಷಣೆ ಮಾಡಿದ್ರು. ಇದು ಯುರೋಪ್ ಅನ್ನ ಬೆದರಿಸಿತು. ಅಮೆರಿಕ ಮತ್ತು ಯುರೋಪ್ನ ಸಂಬಂಧವೂ ಕೂಡ ಹದಗೆಡೋದಕ್ಕೆ ಶುರುವಾಯಿತು. ಇದರ ನೇರ ಪರಿಣಾಮ ಡಾಲರ್ ಮೇಲೆ ಆಯಿತು. ಹಾಗೆ ಇವತ್ತು ಅಮೆರಿಕದ ಫೆಡರಲ್ ಬ್ಯಾಂಕ್ ಇದೆಯಲ್ಲ, ಇದು ಬಡ್ಡಿಯ ದರವನ್ನು ಕಡಿತ ಮಾಡಿದೆ. ಹೀಗಾಗಿ ಡಾಲರ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಕಡಿಮೆ ಬಡ್ಡಿ ದರ ಅಂತಂದ್ರೆ ಕಡಿಮೆ ಲಾಭ ಸಿಗುತ್ತೆ. ಹೀಗಾಗಿ ಅವರು ಡಾಲರ್ ಆಪ್ಷನ್ ಅನ್ನು ಬಿಟ್ಟು ಬೇರೆ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಡಾಲರ್ನ ಬೇಡಿಕೆ ಕಡಿಮೆಯಾಗಿ ಅಮೆರಿಕದಲ್ಲಿ ಡಾಲರ್ನ ಮೌಲ್ಯ ಕುಸಿತ ಕಾಣ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬೆಲೆ ಏರಿಕೆ. ಟ್ರಂಪ್ ಅವರ ವಿಪರೀತ ಟ್ಯಾರಿಫ್ ನೀತಿಯಿಂದಾಗಿ ಅಮೆರಿಕದಲ್ಲಿ ಊಹಿಸೋದಕ್ಕೂ ಸಾಧ್ಯ ಆಗದಂತಹ ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆ ಆಯಿತು ಅಂತಂದ್ರೆ ಡಾಲರ್ನ ಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಆಗ ಸಹಜವಾಗಿ ಡಾಲರ್ನ ಮೌಲ್ಯ ಕುಸಿತ ಕಾಣುತ್ತೆ. ಇದಿಷ್ಟೇ ಅಲ್ಲದೆ ಯುಎಸ್ ಸರ್ಕಾರದ ವಿಪರೀತವಾದಂತಹ ಸಾಲ, ಜಾಗತಿಕ ಹೂಡಿಕೆದಾರರಲ್ಲಿ ನಂಬಿಕೆಯ ಕುಸಿತ, ಹೆಚ್ಚುತ್ತಾ ಇರುವಂತಹ ಅಮೆರಿಕದ ವ್ಯಾಪಾರದ ಕೊರತೆ, ಇದೆಲ್ಲವೂ ಕೂಡ ಅಮೆರಿಕದ ಡಾಲರ್ ಮೇಲೆ ಗಂಭೀರ ಸ್ವರೂಪದ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಟ್ರಂಪ್ ಅವರ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಇದೆಯಲ್ಲ, ಇದು ಉಲ್ಟಾ ಹೊಡಿತಾ ಇದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಅಮೆರಿಕದಲ್ಲಿ ಡಾಲರ್ ಮೌಲ್ಯ ಮಾತ್ರ ಕುಸಿತಾ ಇಲ್ಲ, ಟ್ರಂಪ್ ಅವರ ಪಾಪ್ಯುಲಾರಿಟಿಯೂ ಕೂಡ ಅತ್ಯಂತ ಕನಿಷ್ಠ ಮಟ್ಟವನ್ನು ರೀಚ್ ಆಗಿದೆ. ಕಳೆದ 1 ವರ್ಷದ ಹಿಂದೆ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದಾಗ ಬೆಟ್ಟದಷ್ಟು ನಿರೀಕ್ಷೆ ಇತ್ತು, ಟ್ರಂಪ್ ಏನೋ ಮಾಡಿಬಿಡ್ತಾರೆ ಅಂತ. ಯಾಕೆ ಕೇಳಿದ್ರೆ, ಟ್ರಂಪ್ ಅವರು ತನ್ನ ಮೊದಲ ಅವಧಿಯಲ್ಲಿ ಅಂತಹ ಡೈನಾಮಿಕ್ ನಿರ್ಧಾರಗಳನ್ನು ಕೈಗೊಂಡಿದ್ರು. ಅಮೆರಿಕದ ಅಭಿವೃದ್ಧಿಗೆ ಪೂರಕವಾದಂತಹ ನಿರ್ಧಾರಗಳನ್ನೇ ಟ್ರಂಪ್ ಅವರು ಕೈಗೊಳ್ತಾ ಇದ್ರು. ಆದರೆ ಈಗ ಅಧಿಕಾರಕ್ಕೆ ಬಂದಾಗ ಟ್ರಂಪ್ ಅವರ ನಿರ್ಧಾರಗಳೂ ಕೂಡ ಕಂಪ್ಲೀಟ್ ಆಗಿ ತಲೆ ಕೆಳಗಾಗಿದೆ. ಯಾರಿಗೂ ಅರ್ಥ ಆಗದಂತಹ ಸನ್ನಿವೇಶವನ್ನ ಟ್ರಂಪ್ ಅವರು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಇಮಿಗ್ರೇಷನ್ ಪಾಲಿಸಿ ಇದೆಯಲ್ಲ, ಇದು ಟ್ರಂಪ್ ಅವರಿಗೆ ಈಗ ಉಲ್ಟಾ ಹೊಡಿತಾ ಇದೆ. ಅಮೆರಿಕದಲ್ಲಿ ಮಿನಿಸೋಟಾ ಅನ್ನುವಂತಹ ಒಂದು ರಾಜ್ಯ ಇದೆ. ಅಲ್ಲಿರುವಂತಹ ಅಕ್ರಮ ವಲಸಿಗರನ್ನ ಹೊರಹಾಕೋದಕ್ಕೆ ಅಮೆರಿಕದ ಐಸಿಇ ಗ್ರೂಪ್ ಏನಿದೆ, ಐಸಿಇ ಗ್ರೂಪ್ ಅಂತಂದ್ರೆ ಇಮಿಗ್ರೇಷನ್ ಕಸ್ಟಮ್ ಎನ್ಫೋರ್ಸ್ಮೆಂಟ್, ಇವರು ಅಕ್ರಮ ವಲಸಿಗರನ್ನ ಹೊರಹಾಕುವಂತಹ ನೆಪದಲ್ಲಿ ಹತ್ಯೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿನಿಸೋಟಾದಲ್ಲಿ 2 ಸಾವಾಗಿದೆ. ಇದು ಮಿತ್ರರೇ ಅಮೆರಿಕದಲ್ಲಿ ಭಾರಿ ದೊಡ್ಡ ಪ್ರತಿಭಟನೆಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಬೀದಿಯಲ್ಲಂತೂ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಇನ್ನೊಂದು ಕಡೆಯಲ್ಲಿ ಟ್ರಂಪ್ ಅವರನ್ನ ಬೆಂಬಲಿಸ್ತಾ ಇದ್ರಲ್ಲ, ಮುಖ್ಯವಾಗಿ ಮಾಗಾ ಸಪೋರ್ಟರ್ಸ್, ಅವರು ಕೂಡ ಈಗ ಟ್ರಂಪ್ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಟ್ರಂಪ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಆಪಲ್ನ ಸಿಇಒ ಆದಂತಹ ಟಿಮ್ ಕುಕ್, ಇವರು ಇದನ್ನ ಹಾರ್ಟ್ ಬ್ರೋಕನ್ ಅಂತ ಕರೆದಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗೌರವಕ್ಕೆ ಅರ್ಹನಾಗಿರ್ತಾನೆ, ಆತನಿಗೆ ಗೌರವವನ್ನು ಕೊಡಲೇಬೇಕು. ವ್ಯಕ್ತಿ ಯಾರಾದರೂ ಆಗಿರಲಿ, ಎಲ್ಲಿಂದನಾದರೂ ಬಂದಿರಲಿ, ಅವರಿಗೆ ಮಿನಿಮಮ್ ಗೌರವ ಸಲ್ಲಲೇಬೇಕು ಅಂತ ಟಿಮ್ ಕುಕ್ ಹೇಳಿದ್ದಾರೆ. ಇವರು ಟ್ರಂಪ್ ಅವರ ಜೊತೆಗೂ ಕೂಡ ಮಾತನಾಡಿದ್ದಾರೆ ಎನ್ನುವಂಥ ಮಾಹಿತಿಗಳಿದ್ದಾವೆ. ಕೇವಲ ಟಿಮ್ ಕುಕ್ ಮಾತ್ರ ಅಲ್ಲ, ಸ್ಯಾಮ್ ಆಲ್ಟ್ಮನ್, ಇವರು ಓಪನ್ ಎಐನ ಸಿಇಒ, ಇವರು ಸಹ ಮಿನಿಸೋಟಾ ಘಟನೆಯನ್ನ ಖಂಡಿಸಿದ್ದಾರೆ. ಅದೇ ರೀತಿಯಾಗಿ ಮಿತ್ರರೇ, ಅನೇಕ ಸಿಇಒಗಳು ಟ್ರಂಪ್ ಅವರ ಸರ್ಕಾರ ಮಾಡಿದ್ದನ್ನ ವಿಪರೀತವಾಗಿ ಖಂಡಿಸ್ತಾ ಇದ್ದಾರೆ. ಇದೆಲ್ಲ ಆಗ್ತಿದ್ದ ಹಾಗೆ ಟ್ರಂಪ್ ಕೂಡ ಉಲ್ಟಾ ಹೊಡೆದಿದ್ದಾರೆ. ಮಿನಿಸೋಟಾದ ಘಟನೆಯನ್ನ ಟೆರಿಬಲ್ ಅಂತ ಕರೆದಿದ್ದಾರೆ. ನಾವಲ್ಲಿ ಡಿಎಸ್ಕಲೇಟ್ ಮಾಡ್ತೀವಿ ಅಂತ ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲ ಆಗ್ತಿದ್ದ ಹಾಗೆ ಅಮೆರಿಕದಲ್ಲಿ ಹೊಸ ಅಪ್ರೂವಲ್ ರೇಟಿಂಗ್ ಬಂದಿದೆ. ಅದರಲ್ಲಿ ಟ್ರಂಪ್ ಅವರ ಅಪ್ರೂವಲ್ ರೇಟಿಂಗ್ ಪಾತಾಳಕ್ಕೆ ಕುಸಿದಿದೆ. ಟ್ರಂಪ್ ಅವರ ಇಮಿಗ್ರೇಷನ್ ನೀತಿಯನ್ನ ಬರೋಬ್ಬರಿ 53% ಡಿಸಪ್ರೂವ್ ಮಾಡಿದ್ದಾರೆ. ಮಿತ್ರರೇ, 1 ವರ್ಷದ ಹಿಂದೆ ಟ್ರಂಪ್ ಅವರ ಇಮಿಗ್ರೇಷನ್ ಪಾಲಿಸಿಗೆ ವಿಪರೀತವಾಗಿ ಬೆಂಬಲ ಸಿಗ್ತಾ ಇತ್ತು. ಟ್ರಂಪ್ ಅವರು ಇಲ್ಲೀಗಲ್ ಇಮಿಗ್ರೆಂಟ್ಸ್ ವಿರುದ್ಧವಾಗಿ ಕ್ರಮ ಕೈಗೊಳ್ತಿರೋದಕ್ಕೆ ಯಾರೂ ವಿರೋಧ ಮಾಡ್ತಾ ಇಲ್ಲ. ಅಮೆರಿಕನ್ನರು ಅದನ್ನ ಬಯಸ್ತಾ ಇದ್ದಾರೆ. ಅಮೆರಿಕದಲ್ಲಿ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಇರಬಾರದು, ಅವರನ್ನು ಹೊರಹಾಕಬೇಕು ಅಂತ ಎಲ್ಲರ ಬಯಕೆ ಆಗಿದೆ. ಆದರೆ ಟ್ರಂಪ್ ಸರ್ಕಾರ ಆ ವಿಚಾರದಲ್ಲಿ
ನಡೆದುಕೊಳ್ತಿರುವಂತಹ ರೀತಿ ಇದೆಯಲ್ಲ, ಇದರ ಬಗ್ಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಟ್ರಂಪ್ ಅವರನ್ನ ವಿಪರೀತವಾಗಿ ಬೆಂಬಲಿಸುವವರೇ ಇವತ್ತು ಟ್ರಂಪ್ ಅವರನ್ನ ಅತಿ ಹೆಚ್ಚು ಕ್ರಿಟಿಸೈಸ್ ಮಾಡುವಂತಹ ಹಂತಕ್ಕೆ ಬಂದು ನಿಂತಿದ್ದಾರೆ. ಇದೆಲ್ಲವೂ ಕೂಡ ಯಾರ ಮೇಲೆ ಪರಿಣಾಮ ಬೀರುತ್ತೆ ಕೇಳಿದ್ರೆ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಮೇಲೆ ದೊಡ್ಡ ಮಟ್ಟದ ಗಂಭೀರ ಸ್ವರೂಪದ ಪರಿಣಾಮವನ್ನೇ ಬೀರುತ್ತೆ. ಮುಂದಿನ 3 ವರ್ಷದಲ್ಲಿ ಬರುವಂತಹ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ರಿಪಬ್ಲಿಕನ್ ಪಕ್ಷ ಅಧಿಕಾರಕ್ಕೆ ಬರುವಂತಹ ಯಾವುದೇ ಸುಳಿವು ಕೂಡ ಇಲ್ಲ. ಆ ಮಟ್ಟಿಗೆ ರಿಪಬ್ಲಿಕನ್ ಪಕ್ಷದ ಮೇಲೆ ಟ್ರಂಪ್ ಅವರ ಹುಚ್ಚಾಟ ಪರಿಣಾಮವನ್ನು ಬೀರ್ತಾ ಇದೆ. ಮಿತ್ರರೇ, ಇದಿಷ್ಟು ಅಮೆರಿಕದ ಡಾಲರ್ ಮೌಲ್ಯ ಕುಸಿತ ಕಂಡಿರೋದು, ಹಾಗೆ ಭಾರತದ ರೂಪಾಯಿಯೂ ಕೂಡ ಕುಸಿತವನ್ನು ದಾಖಲಿಸಿರೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ